ತಮ್ಮ ಟಾಕ್ಸಿಕ್ ಸಿನಿಮಾದಲ್ಲಿ ಬಹಳಾನೇ ಬ್ಯುಸಿ ಆಗಿದ್ದಾರೆ. ಅವರು ಯಾವುದೇ ಸಿನಿಮಾ ಕಾರ್ಯಕ್ರಮ, ಖಾಸಗಿ ಕಾರ್ಯಕ್ರಮಗಳನ್ನು ಸಹ ಅಟೆಂಡ್ ಮಾಡುತ್ತಿಲ್ಲ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೂ ಸಹ ನೋ ಹೇಳುತ್ತಿದ್ದಾರೆ. ಆದರೆ ಸಣ್ಣ ಆಡಿಟೋರಿಯಂನಲ್ಲಿ ನಡೆದ ಸರಳವಾದ ಆದರೆ ಅರ್ಥಪೂರ್ಣವಾದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಯಶ್ ಹಾಜರಾಗಿದ್ದಾರೆ. ಕನ್ನಡ ಭಾಷೆಯ ಪ್ರಸಾರ, ಕರ್ನಾಟಕ ಹಾಗೂ ಜನರ ಏಳ್ಗೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಯಶ್ ವೇದಿಕೆಯಲ್ಲಿ ಹಂಚಿಕೊಂಡರು. ಯಶ್ ಹಾರಿಸಿದ ಹಾಸ್ಯ ಚಟಾಕಿಗಳು ಸಹ ಜನರನ್ನ ನಗೆಗಡಲಲ್ಲಿ ತೇಲಿಸಿದವು. ನಮ್ಗೆಲ್ಲ ಒಂದು ಖುಷಿ ಏನಿದೆ ಅಂದ್ರೆ, ಬೆಂಗಳೂರಿಗೆ ಎಲ್ಲಾ ಕಡೆಯಿಂದ, ಕರ್ನಾಟಕಕ್ಕೆ ಎಲ್ಲಾ ಕಡೆಯಿಂದ ಬಂದವರು ಜನಗಳ ಬಗ್ಗೆ ಒಳ್ಳೆದು ಮಾತಾಡ್ತಾರೆ. So like even madam was mentioning, I said, oh, weather is good ma'am, in Bangalore she wants to settle down, and the people are good. So ಇನ್ಕಮ್ ಟ್ಯಾಕ್ಸ್ ಸ್ಪೋರ್ಟ್ಸ್ ಮತ್ತು ಕ್ರಿಯೇಷನ್ ಕ್ಲಬ್ ಬೆಂಗಳೂರು ವತಿಯಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ನಟ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಭಾಗವಹಿಸಿದ್ದರು. ಕೆವಿಎನ್ ವೆಂಕಟ್ ಅವರು ಸಹ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಗೋವಾ ಹಾಗೂ ಕರ್ನಾಟಕ ಭಾಗದ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ IRS ಅಧಿಕಾರಿ ಪ್ರೀತಿ ಗರ್ಗ್, ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಡಾಕ್ಟರ್ ನರೇಂದ್ರ ಕುಮಾರ್, ಚೀಫ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ IRS ಅಧಿಕಾರಿ ಪ್ರಿಸಿಲ್ಲಾ ಸೇರಿ ಹಲವು ಗಣ್ಯರು ಸಹ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಯಶ್, ನಾನು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಸಮಯವಾಯಿತು. ಚಿತ್ರೀಕರಣದಿಂದಾಗಿ ಎಲ್ಲಿಗೂ ಹೋಗಲಾಗುತ್ತಿಲ್ಲ. ಆದರೆ ಆದಾಯ ತೆರಿಗೆ ಇಲಾಖೆಯವರು ಕರೆದಾಗ ಇಲ್ಲ ಎನ್ನಲು ಆಗುವುದಿಲ್ಲ ಎಂದು ತಮಾಷೆ ಮಾತನಾಡಿದರು. ಮುಂದುವರೆದು, ಅಲ್ಲದೆ ನೀವು ಅತಿಥಿಗಳಾಗಿ ಬಂದಾಗ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂದು ಭರವಸೆ ಬೇರೆ ಕೊಟ್ಟಿದ್ರು. ಹಾಗಾಗಿ ಬಂದೆ ಎಂದು ತಮಾಷೆಯಾಗಿ ಮಾತನಾಡಿದರು. ಸಭೆಯಲ್ಲಿ ಕನ್ನಡಿಗರ ಜೊತೆಗೆ ಅನ್ಯ ಭಾಷಿಕರು ಸಹ ಹೆಚ್ಚಾಗಿದ್ದ ಕಾರಣ ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಮಾತನಾಡಿದ ಯಶ್, ಕರ್ನಾಟಕ ರಾಜ್ಯ ದೇಶದಲ್ಲಿಯೇ ತೆರಿಗೆ ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿರುವ ಮಾಹಿತಿಯನ್ನ ಕೇಳಿ ಸಂತೋಷವಾಯಿತು ಎಂದರು. ಯಾವುದೇ ಉದ್ಯಮಿ ನಷ್ಟವಾದಾಗ ಆತನಿಗೆ ತೆರಿಗೆ ವಿನಾಯಿತಿ ಮಾಡುವ ಪದ್ಧತಿ ಹೊರ ದೇಶಗಳಲ್ಲಿ ಇದೆ, ಅದು ಇಲ್ಲಿಯೂ ಬಂದರೆ ಉತ್ತಮ ಎಂಬ ಸಲಹೆಯನ್ನ ಸದ್ಯ ಅಧಿಕಾರಿಗಳಿಗೆ ನೀಡಿದ್ದಾರೆ. ಕನ್ನಡ ಭಾಷೆಯ ಬಗ್ಗೆ ಮಾತನಾಡಿದ ಯಶ್, ನೀವು ಎಲ್ಲೇ ಹೋಗಲಿ ಅಲ್ಲಿನ ಭಾಷೆ ಮತ್ತು ಸಂಸ್ಕೃತಿಯನ್ನ ಗೌರವಿಸಿದ್ರೆ ನಿಮಗೆ ಅದು ದುಪ್ಪಟ್ಟಾಗಿ ಮರಳುತ್ತದೆ. ನಾನು ಇದನ್ನ ನನ್ನ ಜೀವನದಲ್ಲಿ ಅನುಭವಿಸಿದ್ದೇನೆ. ಕರ್ನಾಟಕ ಮತ್ತು ಕನ್ನಡ ಭಾಷೆ ನನಗೆ ಇತರೆ ಭಾಷೆಯನ್ನ ಗೌರವಿಸುವಂತೆಯೇ ಹೇಳಿದೆ. ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದವರು ಇಲ್ಲಿನ ಜನರ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನಾಡ್ತಾರೆ. ಅದು ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಎಂದಿದ್ದಾರೆ ಯಶ್. ಮುಂದುವರೆದು, ಬಲವಂತವಾಗಿ ಯಾರಿಗೂ ಏನನ್ನ ಕಲಿಸಲು ಸಾಧ್ಯವಿಲ್ಲ. ಜಗಳ ಮಾಡಿ, ಫೈಟ್ ಮಾಡಿ ನೀವು ಭಾಷೆಯನ್ನ ಕಲಿಸಲಾರಿರಿ. ಆದರೆ ಕನ್ನಡ ಕಲಿಯದಿದ್ರೆ ನಷ್ಟವಾಗತ್ತೆ, ಹಿಂದುಳಿದಂತೆ ಆಗತ್ತೆ ಎಂಬ ಭಾವವನ್ನು ನಾವು ಸೃಷ್ಟಿಸಬೇಕಿದೆ. ನನಗೆ ಕನ್ನಡ ಬಾರದೆ ಇದ್ರೆ ನಾನು ಏನನ್ನ ಕಳೆದುಕೊಳ್ಳುತ್ತಿದ್ದೇನೆ ಎಂಬ ಭಾವ ಬಂದ್ರೆ ಆಗ ಎಲ್ಲರೂ ಕನ್ನಡ ಕಲಿಯುತ್ತಾರೆ ಎಂದು ಯಶ್ ಸದ್ಯ ಹೇಳಿಕೊಂಡಿದ್ದಾರೆ. ಭಾಷೆ ವಿಷಯ ಬರೋದಾದ್ರೆ ಐ ವೆರಿ ಹ್ಯಾಪಿ. ಕನ್ನಡ ಬರ್ದಿರೋರ್ಗು ಇಲ್ಲಿ ಕಾಂಪಿಟೇಷನ್ ಇಟ್ಟು ಕನ್ನಡ ಇದು ಮಾಡಿದೀರಾ. ಐ ಥಿಂಕ್ ವಾಟ್ ಐ ಬಿಲೀವ್ ಇಸ್, ಬಿಕಾಸ್ ಮೋಸ್ಟ್ ಆಫ್ ಯು ಮೇ ನಾಟ್ ಅಂಡರ್ಸ್ಟ್ಯಾಂಡ್, ಸಮ್ ಆಫ್ ಯು, ವೆರ್ ಎವರ್ ವಿ ಗೋ, ಇಫ್ ಯು ಆರ್ ಏಬಲ್ ಟು ರೆಸ್ಪೆಕ್ಟ್ ದ ಕಲ್ಚರ್ ಅಂಡ್ ದ ಲ್ಯಾಂಗ್ವೇಜ್, you will get multifold back. That's what I have experienced in my life, and that is what Karnataka and Kannada has taught me. So I really respect all of you for making an effort to speak in Kannada, and ಆ ಪ್ರಯತ್ನ ಪಟ್ಟಿದ್ದಕ್ಕೆ ಥ್ಯಾಂಕ್ಸ್. ಅಂಡ್ ನಮ್ಗೆಲ್ಲ ಒಂದು ಖುಷಿ ಏನಿದೆ ಅಂದ್ರೆ, ಬೆಂಗಳೂರಿಗೆ ಎಲ್ಲಾ ಕಡೆಯಿಂದ, ಕರ್ನಾಟಕಕ್ಕೆ ಎಲ್ಲಾ ಕಡೆಯಿಂದ ಬಂದವರು ಜನಗಳ ಬಗ್ಗೆ ಒಳ್ಳೆದು ಮಾತಾಡ್ತಾರೆ. So like even madam was mentioning, I said, oh, weather is good ma'am, in Bangalore she wants to settle down, and the people are good. So that is our culture. ನಮ್ಮ ಕನ್ನಡ ಜನಗಳ ಸ್ವಭಾವ, ಪ್ರೀತಿ ಏನಿದೆ, ಇನ್ನು ಹೆಚ್ಚಾಗಿ ನಾವೆಲ್ಲ ಅದನ್ನ ಅಳವಡಿಸ್ಕೊಂಡು ಎಲ್ಲರಿಗೂ ಕನ್ನಡ ಕಲಿಸೋಣ. ಬಟ್ ಒಂದು ರಿಕ್ವೆಸ್ಟ್, ಇದು ಈ ವೇದಿಕೆ ಅಲ್ಲ, ಬಟ್ ಜನರು ನನಗನ್ಸುತ್ತೆ ಬಲವಂತವಾಗಿ ಯಾರು ಏನು ಕಲಿಸಕ್ ಆಗಲ್ಲ. ಸೊ ಇನ್ಸ್ಟೆಡ್ ಆಫ್ ಫೈಟಿಂಗ್ ಫಾರ್ ಅದರ್ ಪರ್ಸನ್ ಟು ಲರ್ನ್ ಕನ್ನಡ, ವಿ ಶುಡ್ ಮೇಕ್ ಇಟ್ ಅನ್ಕೂಲ್ ನಾಟ್ ಟು ಸ್ಪೀಕ್ ಇನ್ ಕನ್ನಡ. ಅವ್ರ ಕನ್ನಡ ಗೊತ್ತಿಲ್ಲ ಅಂದ್ರೆ ಅವ್ರು ನಮ್ಗೆ ಓಕೆ, ಇಲ್ಲಿ ಏನೋ ಪಾಪ ಅವ್ರಿಗೆ ಇಲ್ಲಿ ಬ್ಲೆಂಡ್ ಆಗಲ್ಲ, ನಮ್ ಫೀಲ್ ಇರ್ಬೇಕಷ್ಟೇ. ಸೊ ಇಟ್ಸ್ ಆಲ್ವೇಸ್ ಅಬೌಟ್ ಬದುಕು. ನನ್ನ ಪ್ರಕಾರ ವೆನ್ ಎನಿ ಲ್ಯಾಂಗ್ವೇಜ್ ಕ್ಯಾನ್ ಫಿಲ್ ಯುವರ್ ಸ್ಟಮಕ್, ಕಲಿತಾರೆ. ಸೊ ಹೂಎವರ್ ಇಸ್ ವರ್ಕಿಂಗ್, ಐ ಥಿಂಕ್ ಎಲ್ಲಾ ಜಾಗಗಳನ್ನು ಕನ್ನಡಕ್ಕೆ ಆ ಒಂದು ಪ್ರಾಮುಖ್ಯತೆ ಬರಬೇಕಂದ್ರೆ ನಾವು ಕನ್ನಡಿಗರಾಗಿ ಡೆವಲಪ್ಮೆಂಟ್ ಜಾಸ್ತಿ ಮಾಡಬೇಕು. ಸೊ ಎವ್ರಿಬಡಿ ವಿಲ್ ಕಮ್ ಅಂಡ್